ಸೊ ನಾನಿವತ್ತು ಕಾಲೇಜ್ಗೆ ಹೋಗ್ಬೇಕಿತ್ತು. ಅದಕ್ಕೆ ಯೂನಿಫಾರ್ಮ್ ಎಲ್ಲ ಎತ್ತಿಟ್ಟು ರೆಡಿಯಾಗಿ ಹಾಸ್ಟೆಲಿಂದ ಕಾಲೇಜ್ಗೆ ಹೊರಟೆ. ಹೋದ ತಕ್ಷಣ ನನ್ನ ಫ್ರೆಂಡ್ನ ಕೇಳಿದ ಸಬ್ಸ್ಕ್ರೈಬ್ ಮಾಡಿದ್ದೇನೆ. ಇವಳು ನನ್ನ ಫ್ರೆಂಡು ನನ್ನ ಚಾನಲ್ಗೆ ಒಂದು ಹಾಯ್ ಮಾಡು ಅಂತಂದರೆ ಫೇಸೇ ತೋರಿಸ್ತಾ ಇರಲಿಲ್ಲ. ಆದರೆ ಫಸ್ಟ್ ಕ್ಲಾಸ್ಗೆ ಬಂಕ್ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಹಂಗೆ ಅವಳನ್ನ ಸ್ವಲ್ಪ ನೈಸ್ ಮಾಡಿ ಮತ್ತೆ ವಾಪಸ್ ಕ್ಲಾಸಿಗೆ ಕರೆಸಿದ್ವಿ. ಅದೇ ಗ್ಯಾಪಲ್ಲಿ ಇವರಿಬ್ರದ್ದೇನೋ ಡಿಸ್ಕಷನ್ ನಡೀತಾ ಇತ್ತು. ಪಾಪ ನಮ್ಮ ಅಕ್ಷಿಗೆ ಏನಂತಾನೆ ಅರ್ಥ ಆಗಲಿಲ್ಲ. ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಗಬೇಕು ಅಷ್ಟರಲ್ಲಿ ನಮ್ಮ ಹುಡುಗಿ ಬಂದು ನೋಡಿ ಇವರೆಲ್ಲ ನನ್ನಿಂದನೇ ಬಂದಿದ್ದಂತ ಪೋಸ್ ಕೊಡ್ತಿದ್ಲು. ನಾವೆಲ್ಲ ಖುಷಿಯಿಂದ ಕೂತಿದ್ವಿ ಕ್ಲಾಸ್ ತಗೊಳ್ಳಲ್ಲ ಅಂತ. ಆದರೆ ನಮ್ಮ ಮ್ಯಾಮ್ ಬಂದು ಸಿಲೆಬಸ್ ಕಾಪಿ ತೆಗೀರಪ್ಪ ಅಂತ ಸಡನ್ನಾಗಿ ಶಾಕ್ ಕೊಟ್ಟರು. ಆದರೆ ನಮ್ಮ ಹತ್ರ ಸಿಲೆಬಸ್ ಕಾಪಿ ಕೂಡ ಇರಲಿಲ್ಲ. ಅದನ್ನು ಅಲ್ಲೇ ಡೌನ್ಲೋಡ್ ಮಾಡಿ ಕ್ಲಾಸೆಲ್ಲ ಕೇಳಿ ಹಾಗೆ ನಾವು ಫ್ರೆಂಡ್ಸ್ನೆಲ್ಲ ನೋಡಿ ಮಾತಾಡಿಸಿ ಎಲ್ರಿಗೂ ಹಾಯ್ ಮಾಡಿ ಹಾಗೆ ಸ್ವಲ್ಪ ಕೀಟ್ಲೆ ಮಾಡಿ ಅಲ್ಲಿಂದ ಹೊರಟ್ವಿ. ಹಾಗೆ ಒಂದು ಫ್ರೀ ಪ್ಲೇಸ್ಮೆಂಟ್ ಹಾಕಿತ್ತು ಅಂತ ಅದನ್ನು ಮುಗಿಸ್ಕೊಂಡು ನಾವೆಲ್ಲ ಹೊರಟ್ವಿ ಕ್ಲಾಸ್ಗೆ. ಸೊ ಮಧ್ಯಾಹ್ನ ಕ್ಲಾಸ್ ಇಲ್ಲದ ಕಾರಣ ನನ್ನ ಫ್ರೆಂಡ್ಸ್ ಎಲ್ಲ ಫಿಲಮ್ ನೋಡ್ತಾ ಕೂತಿದ್ರು. ನಾನು ಫೋನ್ ಆನ್ ಮಾಡೋದೇ ತಡ, ಮುಖ ಮುಚ್ಕೊಬಿಡ್ತಾರೆ. ಫುಲ್ ಭಯ ಗುರು. ಯಾವ ಫಿಲಮ್ ನೋಡ್ತಾವ್ರೆ ತಡಿ ನಾವು ನೋಡೋಣ ಅಂತ ಹೋದ್ರೆ ಅದು ಹಿಂದಿ ಫಿಲಮ್ ಆಗಿತ್ತು. ನಂಗಂತೂ ಒಂಚೂರು ಅರ್ಥ ಆಗಲ್ಲ. ಸೊ ನನ್ನ ಫ್ರೆಂಡ್ಸೇ ನನಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ಲು. ಈ ಫಿಲಮ್ ನೋಡಿಕೊಂಡು ಕಾಲೇಜ್ನು ಮುಗಿಸ್ಕೊಂಡು ಅದೇ ಗ್ಯಾಪಲ್ಲಿ ನಮ್ಮ ಪಪ್ಪಿನೂ ಮಾತಾಡಿಸಿ ಅಲ್ಲಿಂದ ಹೊರಟ್ವಿ. ಹಾಸ್ಟೆಲಿಗೆ ಬಂದು ತಮ್ಮಾಕಿ ನಾವೇ ಫಸ್ಟ್ ಹಾಸ್ಟೆಲ್ ಕೊಡ್ತಾರಂತೆ ಚೆನ್ನಾಗಿ ತಿನ್ಬಿಟ್ಟು ಹಂಗೆ ಸ್ವಲ್ಪ ಲೈಟಾಗಿ ವಾಕ್ ಮಾಡಿ ನಮ್ಮ ಹಾಸ್ಟೆಲ್ ಕಾರಿಡಾರ್ ವ್ಯೂನ ನೋಡಿ ಹಂಗೆ ರೂಮ್ಗೆ ಹೋದ್ರೆ ನಮ್ಮ ರೂಮ್ ಸ್ಥಿತಿ ಹಿಂಗಾಗಿತ್ತು. ಇದ್ರು ನಾಳೆ ಕ್ಲಾಸ್ಗೆ ಹೋಗಲ್ಲ ಅಂತ ಬ್ಯಾಗ್ ಎಲ್ಲ ಏನಕ್ಕೆ ತೆಗೆದು ಅಂತ ಬ್ಯಾಗ್ನ ಎತ್ತಿಟ್ಟು ಹಂಗೆ ಒಂದು ಸ್ವಲ್ಪ ಬುಕ್ ಓದೋಣ ಅಂತ ಅದನ್ನು ಸ್ವಲ್ಪ ಓದಿ ಹಂಗೆ ಸ್ವಲ್ಪ ಮೈಂಡ್ನ ಫ್ರೆಶ್ ಮಾಡಿ ಸಾಕು ಓದಿದ್ದು ಅಂತ ಅದನ್ನು ಎತ್ತಿಟ್ಬಿಟ್ಟು ನಮ್ಮ ಬಾಸ್ಗೂ ಗುಡ್ ನೈಟ್ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ.